30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಶ್ರುತಿರಾಜ್, ನನ್ನ ಜೊತೆಗಿದ್ದಾರೆ ನಾನು ಧನುಶ್ರೀ ಪೂಜಾರಿ. ಬೆಳಗ್ಗೆಯಿಂದ ರಾಜ್ಯದಲ್ಲಾಗಿರುವಂತಹ ಬದಲಾವಣೆಗಳು ಜೊತೆಗೆ ಸಂಜೆ ಮೇಲೆ ಆಗಬಹುದಾದಂತಹ ಬೆಳವಣಿಗೆಗಳ ಕುರಿತ ಸಂಕ್ಷಿಪ್ತ ಚಿತ್ರಣವನ್ನು ಕ್ವಿಕ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಮಂತ್ರಿ ಅಮಿತ್ ಶಾ ಅವರು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. 3:15ಕ್ಕೆ ಬೆಂಗಳೂರಿಗೆ ಆಗಮಿಸಲಿರುವ ಅಮಿತ್ ಶಾ ಮಧ್ಯಾಹ್ನ 3:45ಕ್ಕೆ ದೇವನಹಳ್ಳಿಯಲ್ಲಿ ರೋಡ್ ಶೋ ಅನ್ನು ನಡೆಸಲಿದ್ದಾರೆ. ನಂತರ ಸಂಜೆ 6 ಗಂಟೆಗೆ ರೇಸ್ ಕೋರ್ಸ್ ರಸ್ತೆಯ ಖಾಸಗಿ ಹೋಟೆಲ್ಗೆ ಬರಲಿದ್ದು ರಾತ್ರಿ 7:45ರಿಂದ 9ರವರೆಗೆ ರಾಜ್ಯ ಬಿಜೆಪಿ ನಾಯಕರ ಜೊತೆ ಅಮಿತ್ ಶಾ ಸಭೆ ನಡೆಸಲಿದ್ದಾರೆ. ರಾತ್ರಿ ರೇಸ್ ಕೋರ್ಸ್ ರಸ್ತೆಯ ಹೋಟೆಲ್ನಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಮಧ್ಯಾಹ್ನ 12 ಗಂಟೆಗೆ ದೆಹಲಿಗೆ ವಾಪಸ್ ಆಗಲಿದ್ದಾರೆ. ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬೀದರ್ ಜಿಲ್ಲೆಗೆ ಭೇಟಿಯನ್ನ ನೀಡಿದ್ದಾರೆ. ರಾಮಕೃಷ್ಣ ವಿವೇಕಾನಂದ ಆಶ್ರಮಕ್ಕೆ ಭೇಟಿ ನೀಡಿದ ಅವರು ಪೂಜೆ ಬಳಿಕ ಗೋಮಾತೆಗೆ ಹಸಿ ಮೇವು ಹಾಗೂ ಬೆಲ್ಲದ ಅಚ್ಚು ತಿನ್ನಿಸಿದ್ರು. ಬಳಿಕ ಶ್ರೀಗಳೊಂದಿಗೆ ಚರ್ಚಿಸಿದ ನಡ್ಡಾ ಕೆಲವೇ ಕ್ಷಣಗಳಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ಸಂಜೆ ಬೀದರ್ ಜಿಲ್ಲಾ ಬಿಜೆಪಿ ನಾಯಕರ ಜೊತೆ ಸಭೆಯನ್ನ ನಡೆಸಿ 6ರಿಂದ 7 ಗಂಟೆಯವರೆಗೆ ಬಸವೇಶ್ವರ ವೃತ್ತದಲ್ಲಿ ರೋಡ್ ಶೋವನ್ನ ನಡೆಸಲಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು 4 ದಿನಗಳ ಹಿಂದಷ್ಟೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತೆ ಸೂಚಿಸಿದ್ದಾರೆ. ಅದರಿಂದ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಿಕೆಶಿ, ಏನೇನು ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ. ಕಳೆದ ಬಾರಿಯೇ ನನ್ನ ಆಸ್ತಿ ಮೌಲ್ಯದ ಬಗ್ಗೆ ವಿವರಣೆ ನೀಡಬೇಕಾಯಿತು. ನಾನು ಹೊಸ ಆಸ್ತಿ ಯಾವುದನ್ನ ಕೂಡ ಖರೀದಿ ಮಾಡಿಲ್ಲ. ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ನನಗೆ ಅಧಿಕಾರಿಗಳೇ ಮಾಹಿತಿ ಕೊಟ್ಟಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆದರೆ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ನಾಮಪತ್ರ ಸ್ವೀಕೃತವಾಗಿದೆ. ನನಗೂ ಏನೇನು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಲಾಸ್ಟ್ ಟೈಮೇ ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಷಡ್ಯಂತ್ರ ಕೂಡ ನಡೀತು. ನಾನೇ ಹೋಗಿ ಐಟಿ ಆಫೀಸರ್ಸ್ ಹತ್ರ ನನ್ನ ಆಸ್ತಿ ಮೌಲ್ಯ ಹೆಂಗ್ ಜಾಸ್ತಿ ಆಗಿದೆ ಅಂತ ಹೇಳಿ ನಾನೇ ವಿವರಣವನ್ನು ಕೊಡಬೇಕಾದ ಪರಿಸ್ಥಿತಿ ಬಂತು. ಕಳೆದ 15 ವರ್ಷದಿಂದ ನಾನು ಒಂದು ಆಸ್ತಿನೂ ತಗೊಂಡಿಲ್ಲ. ಒಂದು ಮನೆ ಬಿಟ್ರೆ ಒಂದು ಆಸ್ತಿನೂ ನಾನೇನು ಎಕ್ಸ್ಟ್ರಾ ಏನು ತಗೊಂಡಿಲ್ಲ. ಸೊ ದೊಡ್ಡ ನನಗೂ ಬೇಕಾದಷ್ಟು ಅಧಿಕಾರಿಗಳಿದ್ದಾರೆ, ನನಗೂ ನಿಮ್ಮಂತ ಸ್ನೇಹಿತರಿದ್ದಾರೆ. ಎಚ್ಚರಿಕೆ ಗಂಟೆಯನ್ನು ಕೊಡೋರು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಏನೇನು ಷಡ್ಯಂತ್ರ ನಿನ್ನೆ ಕನಕಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದ ಡಿಕೆ ಸುರೇಶ್ ಇವತ್ತು ನ್ಯೂಸ್ 18 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದರು. ಎಲ್ಲವೂ ಗೊತ್ತಿದ್ದೆ ನಾನು ನಾಮಪತ್ರ ಸಲ್ಲಿಸಿದ್ದು, ಎಲ್ಲವೂ ಸರಿ ಇದ್ರೂ ಕೂಡ ಅಧಿಕಾರ ದುರುಪಯೋಗ ಆಗಬಹುದು. ಆರ್ ಅಶೋಕ್ ಅವರು ಕನಕಪುರಕ್ಕೆ ಬಂದಿದ್ದಕ್ಕೆ ಈ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತಂದರು. ಕುಮಾರ್ ಅವರನ್ನ ರಾಜಕೀಯವಾಗಿ ಮುಗಿಸಬೇಕು ಅಂತಕ್ಕಂಥ ಹುನ್ನಾರಗಳು ನಡೀತಾ ಇರತಕ್ಕಂಥದ್ದನ್ನ ಕರ್ನಾಟಕದ ಜನ ನೋಡಿದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ದುರುಪಯೋಗ ಮಾಡಿಕೊಳ್ಳೋದ್ರಲ್ಲಿ ಬಹಳ ಫೇಮಸ್. ಸೊ ಅಧಿಕಾರ ದುರುಪಯೋಗವನ್ನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಕಾನೂನನ್ನು ತಿರುಚುವಂಥ ಕೆಲಸಗಳು ಸಾಕಷ್ಟು ಪ್ರಕರಣಗಳನ್ನು ನಾವು ಇತ್ತೀಚೆಗೆಲ್ಲ ನೋಡಿದ್ದೇವೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಹುನ್ನಾರ ನಡೀತಾ ಇದೆ, ಆ ಹುನ್ನಾರಕ್ಕೆ ನಾವು ಪ್ರತಿತಂತ್ರವನ್ನು ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ನಾನು ಇನ್ನು ಕನಕಪುರದಲ್ಲಿ ಸ್ಪರ್ಧಿಸುತ್ತಿರೋ ಆರ್ ಅಶೋಕ್ ದೇಗುಲ ಮಠಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಸಚಿವ ಆರ್ ಅಶೋಕ್ ಮಠದಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ಅವರು, ಕನಕಪುರದಲ್ಲಿ ಯಾರೇ ಅಭ್ಯರ್ಥಿ ಆದರೂ ನಾನು ಚುನಾವಣೆ ಎದುರಿಸಲು ಸಿದ್ಧನಿದ್ದೇನೆ. ಕಾಂಗ್ರೆಸ್ನಲ್ಲಿ ಹಲವರು ಸಿಎಂ ರೇಸ್ನಲ್ಲಿದ್ದಾರೆ. ಸಿದ್ದರಾಮಯ್ಯ, ಎಂಬಿ ಪಾಟೀಲ್, ಪರಮೇಶ್ವರ್ ಇದ್ದಾರೆ. ಡಿಕೆ ಶಿವಕುಮಾರ್ ಮಾತ್ರ ಯಾಕೆ ಭಯ ಪಡ್ತಾರೆ ಎಂದು ಆರ್ ಅಶೋಕ್ ಪ್ರಶ್ನಿಸಿದ್ರು. ಯಾಕಂತೀರಾ, ಇವಾಗ ಸಿದ್ದರಾಮಯ್ಯ ಎಂಬಿ ಪಾಟೀಲ್ ಮಾಡ್ಬೋದಾಯ್ತು, ಪರಮೇಶ್ವರ್ ಮಾಡ್ಬೋದಾಯ್ತು, ಅವ್ರ ವಿರುದ್ಧ ಇಲ್ದಾರೆ ಇವರೊಬ್ಬರಿಗೆ ಯಾಕೆ ಬರ್ತೈತೆ? ಅದರಿಂದ ಅದನ್ನ ಇವರೇ ಅರ್ಥ ಮಾಡ್ಕೋಬೇಕು. ಕುತಂತ್ರದ ಪ್ರಶ್ನೆ ಇಲ್ಲ. ಈಗ ಸ್ಕ್ರೂಟ್ನಿ ಮಾಡೋ ಅಂಥದ್ರಲ್ಲಿ ತಪ್ಪುಗಳಾಗಿದ್ರೆ ಮಾತ್ರ ಆಗುತ್ತೆ. ಅದು ಕೋರ್ಟ್ ಇಲ್ವಾಗಾರೆ ನಮ್ಮ ದೇಶದಲ್ಲಿ ಕೋರ್ಟು ಕಾನೂನು ಏನು ಇಲ್ವಾ? 2 ನಿಮಿಷದಲ್ಲಿ ಅದಕ್ಕೆಲ್ಲ ಸ್ಟೇ ಕೊಟ್ಬಿಡ್ತಾರೆ. ಅದರಿಂದ ತಪ್ಪಿದ್ರೆ ಮಾತ್ರ ನಿಮಗೆ ಅಡೆತಡೆ ಆಗ್ತೈತೆ. ಈಗ ಸಿದ್ದರಾಮಯ್ಯನವ್ರಿಗೆ ಯಾಕೆ ತಪ್ಪಿಲ್ಲ, ಪರಮೇಶ್ವರ್ಗೆ ಯಾಕೆ ತಪ್ಪಿಲ್ಲ? ನಾಮಿನೇಷನ್ ಪೇಪರಲ್ಲಿ ನಿಮ್ಮದು ಮಾತ್ರ ಹೆಂಗೆ ತಪ್ಪು ಬರುತ್ತೆ? ನಿಮಗೆ ಮಾತ್ರ ಯಾಕೆ ಡೌಟ್ ಬರ್ತದೆ? ನಿಮಗೆ ಡೌಟ್ ಬಂದು ತಮ್ಮನ್ನು ಯಾಕೆ ನಿಲ್ಲಿಸ್ತೀರಾ? ಈಗ ಸಿದ್ದರಾಮಯ್ಯನವರು ಇನ್ನೊಬ್ಬರನ್ನ ನಿಲ್ಲಿಸ್ಬೋದಾಯ್ತಲ್ಲ, ಅವ್ರ ಮಗಂದು ಒಂದು ಹಾಕ್ಸ್ಬೋದಾಯ್ತು, ಅವ್ರು ಯಾಕೆ ಹಾಕ್ಸಿಲ್ಲ? ಪರಮೇಶ್ವರು ಅವ್ರು ಯಾರನ್ನ ಅವರ ಬಂಧುಗಳನ್ನ ಹಾಕ್ಬೋದಾಯ್ತು, ಅವ್ರನ್ನ ಯಾಕೆ ಹಾಕಿಲ್ಲ? ಎಂಬಿ ಪಾಟೀಲ್ ಅವರ ರಿಲೇಷನ್ಸ್ ತಮ್ಮ ಯಾರನ್ನೂ ಹಾಕ್ಬೇಕಾ? ಯಾಕೆ ಇವರೊಬ್ಬರೇ ಯಾಕೆ ಹಾಕಿದ್ದಾರೆ? ಅದು BJPಯ ಪ್ರಶ್ನೆ. ಕುತಂತ್ರ ಅಂತ ಯಾಕಂತೀರಾ? ಇವಾಗ
ಚಾಮರಾಜಪೇಟೆಯ ಕಾಂಗ್ರೆಸ್ನ ಅಭ್ಯರ್ಥಿ ಜಮೀರ್ ಅಹಮದ್ ಖಾನ್ ನಾಮಿನೇಷನ್ ತಿರಸ್ಕಾರವಾಗುವ ಭೀತಿ ಎದುರಾಗಿದೆ. ನಾಮಪತ್ರ ಸಲ್ಲಿಕೆಯ ವಿವರದಲ್ಲಿ ತಾಯಿಯ ಹೆಸರನ್ನೇ ಜಮೀರ್ ಉಲ್ಲೇಖಿಸಿರುವಂತೆ, ಹಾಗಾಗಿ ಜಮೀರ್ ನಾಮಪತ್ರ ತಿರಸ್ಕಾರ ಮಾಡುವಂತೆ ನವಭಾರತ ಸೇನಾ ಪಾರ್ಟಿಯ ಅಭ್ಯರ್ಥಿ ರುಕ್ಮಂಗದ ದೂರು ಕೊಟ್ಟಿದ್ದಾರೆ. ಹೌದು, ಲೋಕಾಯುಕ್ತಕ್ಕೆ ಮಾಹಿತಿ ಸಲ್ಲಿಸುವಾಗ ತನ್ನ ಅವಲಂಬಿತರ ಹೆಸರಿನಲ್ಲಿ ತಾಯಿ ಹೆಸರನ್ನ ಜಮೀರ್ ಉಲ್ಲೇಖ ಮಾಡಿಲ್ವಂತೆ. ಭಾರತ ಸೇನಾ ಪಕ್ಷದಿಂದ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣಾ ಕಣದಲ್ಲಿ ನಾಮಪತ್ರ ಸಲ್ಲಿಸಿದ್ದೀನಿ. ಇವತ್ತು ನಾಮಪತ್ರ ಪರಿಶೀಲನೆ ನಡೆಯುವ ಟೈಮ್ನಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಲ್ಲಿಸಿರುವ ನಾಮಪತ್ರದಲ್ಲಿ ಲೋಪದೋಷಗಳು ಕಂಡು ಬಂದಿತ್ತು. ಅವರು ಸಲ್ಲಿಸಿರುವ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಕಾಲಮ್ ಏನಿದೆ ಅದನ್ನು ಖಾಲಿ ಬಿಟ್ಟಿದ್ದಾರೆ ಅವರು. ಮತ್ತು ಲೋಕಾಯುಕ್ತಕ್ಕೆ ಸಂಸ್ಥೆಗೆ ಸಲ್ಲಿಸಿರುವ ಅಫಿಡವಿಟು ಈ ಅಫಿಡವಿಟ್ಗೂ ಭಾಳ ವ್ಯತ್ಯಾಸ ಇದೆ. ಇದರಲ್ಲಿ ಅವರು ಶ್ರೀಮತಿ ಮತ್ತು ಇಬ್ಬರು ಮಕ್ಕಳು ತೋರಿಸಿದ್ದಾರೆ, ಅದರಲ್ಲಿ ಅವ್ರ ತಾಯಿ ಹೆಸರು ತೋರಿಸಿದ್ದಾರೆ. ಇದನ್ನು ಸದ್ಯ ಮರೆಮಾಚಿದ್ದಾರೆ. ಆದ್ದರಿಂದ ಜನಪ್ರತಿನಿಧಿಗಳ ಕಾಯ್ದೆ ಪ್ರಕಾರ ಸೆಕ್ಷನ್ 125A ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಇವರ ನಾಮಪತ್ರವನ್ನು ತಿರಸ್ಕೃತ ಮಾಡಬೇಕು ಅಂತ ನಾನು ಆಕ್ಷೇಪ. ಬಾಗಲಕೋಟೆಯ ಬೀಳಗಿಯಲ್ಲಿ ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ನಾಮಿನೇಷನ್ ಮಾಡಿದ್ದಾರೆ. ಹೌದು, ಸಚಿವ ಮುರುಗೇಶ್ ನಿರಾಣಿಗೆ ನಾಮಪತ್ರ ತಿರಸ್ಕೃತಗೊಳ್ಳುವ ಆತಂಕ ಇರೋದ್ರಿಂದ ಕೊನೆಗಳಿಗೆಯಲ್ಲಿ ಸಹೋದರ ಸಂಗಮೇಶ್ ನಿರಾಣಿಯಿಂದಲೂ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ತೆರಿಗೆ ಪಾವತಿ ಬಗ್ಗೆ ನಾಮಪತ್ರದ ಅಫಿಡವಿಟ್ನಲ್ಲಿ ತಪ್ಪು ಮಾಹಿತಿಯನ್ನ ನೀಡಿರುವ ಆರೋಪ ಇರೋದ್ರಿಂದ ನಿರಾಣಿ ನಾಮಿನೇಷನ್ ತಿರಸ್ಕೃತವಾಗುವ ಭೀತಿ ಎದುರಾಗಿದೆ. ಚಿತ್ತಾಪುರ ಬಿಜೆಪಿ ಅಭ್ಯರ್ಥಿಗೂ ಕೂಡ ನಾಮಪತ್ರ ತಿರಸ್ಕಾರದ ಭಯ ಕಾಡ್ತಾ ಇದೆ. ಬಿಜೆಪಿಯ ಅಭ್ಯರ್ಥಿ ಮಣಿಕಂಠ ರಾಠೋಡ್ ನಾಮಪತ್ರ ತಿರಸ್ಕೃತಗೊಳ್ಳುವ ಭಯ ಇರೋದ್ರಿಂದ ಅವರ ಪತ್ನಿ ಭಾರತಿ ಮಣಿಕಂಠ ರಾಠೋಡ್ ಕೂಡ ನಾಮಿನೇಷನ್ ಮಾಡಿದ್ದಾರೆ. ನಿನ್ನೆ ಸಂಜೆ ಚಿತ್ತಾಪುರ ತಹಶೀಲ್ದಾರ್ ಕಚೇರಿಯಲ್ಲಿ ಭಾರತಿ ಅವರು ನಾಮಿನೇಷನ್ ಅನ್ನು ಸಲ್ಲಿಸಿದರು. ಮಣಿಕಾಂತ್ ರಾಠೋಡ್ ಮೇಲೆ 40ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಹಾಗಾಗಿ ನಾಮಪತ್ರ ತಿರಸ್ಕಾರದ ಭೀತಿ ಅವರಿಗೆ ಎದುರಾಗಿದೆ. ಅರಕಲಗೂಡು ಕ್ಷೇತ್ರದಲ್ಲಿ ಅಚ್ಚರಿಯ ರಾಜಕೀಯ ಬೆಳವಣಿಗೆ ನಡೆದಿದೆ. ಪಕ್ಷೇತರ ಅಭ್ಯರ್ಥಿಗೆ ಬಿಜೆಪಿ ಹೈಕಮಾಂಡ್ ಸಿ ಫಾರಂ ಇಮೇಲ್ ಮೂಲಕ ಕಳುಹಿಸಿದೆ. ಕಾಂಗ್ರೆಸ್ ಟಿಕೆಟ್ ವಂಚಿತ ಎಂಟಿ ಕೃಷ್ಣೇಗೌಡಗೆ ಸಿ ಫಾರಂ ನೀಡಲಾಗಿದೆ. ಈಗಾಗಲೇ ಬಿಜೆಪಿಯಿಂದ ಎಚ್ ಯೋಗ ರಮೇಶ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗದ ಕಾರಣ ಪಕ್ಷೇತರರಾಗಿ ಉಮೇದುವಾರಿಕೆ ಸಲ್ಲಿಸಿದ್ದ ಎಂಟಿ ಕೃಷ್ಣೇಗೌಡರಿಗೆ ಬಿಜೆಪಿ ಸಿ ಫಾರಂ ನೀಡಿತ್ತು. ಬಿಜೆಪಿ ಪಕ್ಷ ಅಧಿಕೃತ ಅಭ್ಯರ್ಥಿ ಆಗಲಿದ್ದಾರಾ ಎಂಬ ಅನುಮಾನ ಮೂಡಿದೆ. ಇಂದು ನಾಮಪತ್ರ ಪರಿಶೀಲನೆ ನಡೆಯುತ್ತಿದ್ದು, ಯೋಗ ರಮೇಶ್ ನಾಮಪತ್ರ ತಿರಸ್ಕೃತವಾದರೆ ಎಂಟಿ ಕೃಷ್ಣೇಗೌಡ ಅಧಿಕೃತವಾಗಿ ಬಿಜೆಪಿ ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಮೊದಲ ಶಾಕ್ ಎದುರಾಗಿದೆ. ಹುಬ್ಬಳ್ಳಿ ಧಾರವಾಡದ ಪಾಲಿಕೆ ಸದಸ್ಯ ಚೇತನ್ ಹಿರೇಕೆರೂರನ್ನ ಹುಬ್ಬಳ್ಳಿ ಪೊಲೀಸರು ಗೂಂಡಾ ಕಾಯ್ದೆಯಡಿಯಲ್ಲಿ ಬಂಧಿಸಿದ್ದಾರೆ. ಶೆಟ್ಟರ್ನ ಆಪ್ತನಾಗಿರೋ ಚೇತನ್ ಹಿರೇಕೆರೂರು ವಿವಿಧ ಠಾಣೆಗಳಲ್ಲಿ ರೌಡಿ ಶೀಟರ್ ಕೂಡ ಆಗಿದ್ದಾನೆ. ಆದರೂ ಕೂಡ ಇಷ್ಟು ದಿನ ಪೊಲೀಸರು ಚೇತನ್ನನ್ನ ಟಚ್ ಮಾಡಿರಲಿಲ್ಲ. ಆದರೆ ಶೆಟ್ಟರ್ ನಾಮಪತ್ರ ರ್ಯಾಲಿಯಲ್ಲಿ ಬಹಿರಂಗವಾಗಿ ಕಾಣಿಸಿಕೊಳ್ತಿದ್ದ ಹಾಗೆ ಈತನ ಬಂಧನ ಆಗಿದೆ. ಇತ್ತ ಬಿಜೆಪಿ ಟಿಕೆಟ್ ಸಿಗದಿದ್ದಕ್ಕೆ ಬಂಟಿತು ಪಕ್ಷೇತರರಾಗಿ ಕಣಕ್ಕಿಳಿದಿರೋ ಸೊಗಡು ಶಿವಣ್ಣರನ್ನ ಮನವೊಲಿಸಲಾಗಿದೆ ಅಂತೆ. ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಪಕ್ಷೇತರವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದ ಸೊಗಡು ಶಿವಣ್ಣರನ್ನ ಯಡಿಯೂರಪ್ಪ ಸೇರಿದಂತೆ ಆರ್ಎಸ್ಎಸ್ನ ಪ್ರಮುಖರು ಮನವೊಲಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈಗ ರಾಜ್ಯಾದ್ಯಂತ ತಾವು ನೋಡ್ತಿದ್ರೆ ಎಲ್ಲಾ ಪಕ್ಷಗಳಲ್ಲೂ ಬಂಡಾಯಗಳು, ಇಂಡಿಪೆಂಡೆಂಟ್ ಇಲ್ಲ ಅಂತದ್ದು, ಈ ಪಕ್ಷ ಬಿಟ್ಟು ಮತ್ತೊಂದಕ್ಕೆ ಹೋಗಿರೋಂಥದ್ದು. ನಾನು ಹೆಸರು ಹೇಳಕ್ ಹೋಗಲ್ಲ, ದೊಡ್ಡ ಲೀಡರಿಂದ ಹಿಡಿದು ಮಾಮೂಲಿ ಕ್ಯಾಂಡಿಡೇಟ್ಸ್ಗಳು ಕೂಡ ಇವತ್ತು ಆಗಿದೆ. ಅದು ತುಮಕೂರು ನಗರದಲ್ಲೂ ಕೂಡ ಒಂದಾಗಿದೆ. ಅದು ಯಾವ ರೀತಿ ಪಕ್ಷ ಹ್ಯಾಂಡ್ಲ್ ಮಾಡ್ತದೆ ಬರೋ ದಿವಸಗಳಲ್ಲಿ ನೋಡೋಣ ಸರ್. ಅದು ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ. ಅದು ನಿಮಗೂ ಗೊತ್ತಾಗಲ್ಲ. ಅದು ಮೇಲಿನ ನಿಟ್ಟಿನಲ್ಲಿ ಅದು ಆಗ್ತಾ ಇರುತ್ತೆ. ನನ್ನ ಪ್ರಕಾರ ಅದು ಯಶಸ್ವಿ ಆಗ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಮುಖಂಡರುಗಳು ಮಾಡ್ಬೋದು. ಆ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಅದು ಏನಾಗುತ್ತೋ ನನಗೆ ಗೊತ್ತಿಲ್ಲ ಇಂಟರ್ನಲ್ಲು, ಬಟ್ ಸೀನಿಯರ್ ಲೀಡರ್ಸು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅದು ಯಾವ ರೀತಿ ಏನಾಗಿದೆ ಅನ್ನೋದನ್ನ ನಾನು ಮುಂದಿನ ದಿವಸಗಳಲ್ಲಿ ಹೇಳ್ತಾರೆ. ಅದನ್ನು ನಾನು ಹೇಳಲ್ಲ ಸರ್. ಒಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಇದ್ದಾರೆ. ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ ಸರ್. ಅವರು ಕಾಂಟ್ಯಾಕ್ಟ್ ಮಾಡಿ. ತುಮಕೂರು ನಗರದಲ್ಲಿ ಜೆಡಿಎಸ್ಗೆ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ಅಸಮಾಧಾನಿತ ಜೆಡಿಎಸ್ ಮುಖಂಡನಿಗೆ ಗಾಳ ಹಾಕಿ ಯಶಸ್ವಿಯಾಗಿದೆ. ಜೆಡಿಎಸ್ ಹಾಗೆ ಒಕ್ಕಲಿಗ ಸಮುದಾಯದ ಪ್ರಭಾವಿ ಮುಖಂಡ ಬೆಳ್ಳಿ ಲೋಕೇಶ್ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಜೆಡಿಎಸ್ನ ದೇವರಾಜು, ಡಿಪೋ ನಾಗರಾಜು, ಒಕ್ಕಲಿಗ ಮುಖಂಡ ಕೆಜಿ ಶ್ರೀನಿವಾಸ್ ಕೂಡ ತೆನೆ ಇಳಿಸಿ ಕಮಲ ಹಿಡಿದಿದ್ದಾರೆ. ಹರಿಹರದ ಕಾಂಗ್ರೆಸ್ನಲ್ಲಿ ಬಂಡಾಯ ಭುಗಿಲೆದ್ದಿದೆ. ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಹಾಲಿ ಕಾಂಗ್ರೆಸ್ ಶಾಸಕ ಎಸ್ ರಾಮಪ್ಪ ರೆಬೆಲ್ ಆಗಿದ್ದಾರಂತೆ. ಸೈಲೆಂಟ್ ಆಗಿ ಕಾಂಗ್ರೆಸ್ ಅಭ್ಯರ್ಥಿ ನಂದಿಗಾವಿ ಶ್ರೀನಿವಾಸ್ಗೆ
ಕೆಡ್ಡಾ ತೋಡಿದ್ದಾರಂತೆ. ಕಾಂಗ್ರೆಸ್ ಅಭ್ಯರ್ಥಿ ನಾಮಿನೇಷನ್ ವೇಳೆ ಎಸ್ ರಾಮಪ್ಪ ಗೈರಾಗಿದ್ದು ಬೆಂಗಳೂರಿನಿಂದ ನಿನ್ನೆ ಸಂಜೆ ಕ್ಷೇತ್ರಕ್ಕೆ ಆಗಮಿಸಿ ಕಾರ್ಯಕರ್ತರ ಸಭೆಯನ್ನು ಕೂಡ ನಡೆಸಿದ್ದಾರೆ. ಆದರೆ ನಾನು ಗೆದ್ದೇ ಗೆಲ್ತೀನಿ ಅಂತ ಕೈ ಅಭ್ಯರ್ಥಿ ನಂದಿಗಾವಿ ಶ್ರೀನಿವಾಸ್ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅದನ್ನೆಲ್ಲ ಕೌಂಟ್ ಮಾಡಿ ಇವತ್ತು ನಮ್ಮ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟಿದ್ದಾರೆ. ತುಂಬ ಖುಷಿ ತಂದಿದೆ. ಯುವಕರಿಗೆ ಗುರುತಿಸಲಿಕ್ಕೆ, ಯುವಕರಿಗೆ ವರ್ಕ್ ಮಾಡಲಿಕ್ಕೆ ಮುಂದೆ ಯಾರ್ಯಾರು ಯುವಕರಾಗಬೇಕು, ಯಾರು ಲೀಡ್ರ್ ಆಗಬೇಕು ಅಂತ ಇದ್ದಾರಲ್ಲ, ಅದನ್ನು ನನ್ನ ಥ್ರೂ ಕಾಂಗ್ರೆಸ್ ಪಕ್ಷ ತೋರಿಸ್ಕೊಟ್ಟಿದೆ. ಒಬ್ಬ ಯುವಕನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೋಸ್ಕರ ನಾವು ಗುರುತಿಸಿ ಟಿಕೆಟ್ ಕೊಡ್ತೀವಿ ಅಂತ. ಹಾಗಾಗಿ ತುಂಬ ಖುಷಿಯಾಗಿದೆ. ಯುವಕರಿಗೆ ಒಂದು ಮೆಸೇಜ್ ಪಾಸ್ ಆಗೋದಂತ ಒಂದು ವಿಷಯ ಇದು. ಸಮಾಧಾನ ಏನಿಲ್ಲ. ಅವ್ರು ಬೇರೆ ಬೇರೆ ವಿಚಾರಕ್ಕಿದ್ರು ಬೆಂಗಳೂರಿಗೆ ನಾವು ರೆಗ್ಯುಲರ್ ಟಚ್ಚಲ್ಲಿದ್ದೀನಿ. ಅವ್ರ ಹತ್ರ ಬರ್ತಾರೆ. ಇವತ್ತು ಒಂದು ದಿವಸ ಟೈಮ್ ತೊಗೊಂಡು ಬರ್ತಾರೆ. ಅವ್ರು ಕ್ಯಾನ್ವಸಿ ಅವರೇ ಮಾಡೋದು. ಅವ್ರ ನೇತೃತ್ವದಲ್ಲೇ ಎಲೆಕ್ಷನ್. ಅವರು ಸ್ವಯಂ ನಿವೃತ್ತಿ ಪಡೆದಿರೋ ಬಿಜೆಪಿಯ ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಮಾಡಿ ಮಾತನಾಡಿದ್ದಾರೆ. ನೀವು ಚುನಾವಣೆಯಿಂದ ಹಿಂದೆ ಸರಿದಿದ್ದೀರಿ, ಹೈಕಮಾಂಡ್ ಮಾತಿಗೆ ಬೆಲೆ ಕೊಟ್ಟಿದ್ದೀರಿ. ನಿಮ್ಮ ಪುತ್ರನಿಗೆ ಟಿಕೆಟ್ ಸಿಗದೇ ಇರೋದಕ್ಕೆ ನಿಮಗೆ ಬೇಸರವಾಗಿದೆ ಅಂತ ನಾನು ಬಲ್ಲೆ. ಹಾಗಂತ ಬೇಸರ ಮಾಡ್ಕೊಳ್ಬೇಡಿ, ಮುಂದೆ ಸರಿಯಾಗುತ್ತೆ. ನಿಮ್ಮಂತಹ ಹಿರಿಯ ಮಾರ್ಗದರ್ಶನ ನಮ್ಮ ಪಕ್ಷಕ್ಕೆ ಅಗತ್ಯವಾಗಿದೆ. ಹಾಗಾಗಿ ನಮ್ಮೊಂದಿಗೆ ನೀವು ಇರಬೇಕು ಅಂತ ಹೇಳಿದ್ದಾರೆ. ಮೋದಿಯವರ ಕಚೇರಿಯಿಂದ ಫೋನ್ ಬಂತು. ಫೋನ್ ಮಾಡಿ ಈ ರೀತಿ ನರೇಂದ್ರ ಮೋದಿಯವರು ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದಾರೆ ಅಂತ ಹೇಳಿದಾಗ ನನಗೆ ಆಶ್ಚರ್ಯನೇ ಆಯಿತು. ಅದಾದ ನಂತರ ಇನ್ನೊಬ್ಬರು PS ತಗೊಂಡು ಈಶ್ವರಪ್ಪಜಿನ ಅಂದರು. ಹೌದು ಒಂದೇ, ಮೋದಿಯವ್ರು ಮಾತಾಡ್ತಾರೆ ಅಂದರೆ ಕೊಟ್ಟರು. ಎತ್ಕೊತೀನಿ ಈಶ್ವರಪ್ಪಜಿ ಅಭಿನಂದನೆಗಳು ಅಂತಂದರು. ನನಗೂ ಆಶ್ಚರ್ಯ ಆಯ್ತು, ಯಾಕೆ ಗೊತ್ತಾಗಲಿಲ್ಲ. ಆಮೇಲೆ ನೀವು ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಿ, ಬೇರೆಯವ್ರಿಗೆಲ್ಲ ಪ್ರೇರಣಾದಾಯಿ ಕೆಲಸ ಮಾಡ್ತಾಯಿದ್ದೀರಿ, ಮುಂಚೆಯಿಂದಲೂ ಸಂಘಟನೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀರಿ, ನಿಜಕ್ಕೂ ನನಗೆ ತುಂಬ ಸಂತೋಷ ಆಗಿದೆ. ಇದೆಲ್ಲ ಹೇಳಿಬಿಟ್ಟು ಕರ್ನಾಟಕಕ್ಕೆ ಬಂದಾಗ ನಿಮ್ಗೆ ಸಿಗ್ತೀನಿ ನಾನು ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರು ನೀವು ಈ ರೀತಿ ಕೊಡ್ತಾ ಇರೋಂಥ ಬೆಂಬಲ ನಿಜಕ್ಕೂ ನಮ್ಗೆ ತುಂಬ ಸಂತೋಷ ಆಗಿದೆ. ಜೊತೆಗೆ ಶಿವಮೊಗ್ಗ ನಗರ ಇರ್ಬೋದು, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಖಂಡಿತ ಗೆದ್ದೇ ಗೆಲ್ತೀವಿ ಅಂತ ಮಾತನ್ನ ಹೇಳಿದಾಗ ಜರೂರ್ ಅಬ್ ಜೀತ್ನಾ ಹಿ ಪಡೇಗಾ ಈ ಮಾತು ಕೂಡ ಅವ್ರು ಹೇಳಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರು ಕೂಡ ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಒಂದು ಸಣ್ಣ ಕೆಲಸ, ಸಂಘಟನೆ ಒಂದು ಸಣ್ಣ ಕೆಲಸ, ಮೆಚ್ಚಂತ ಕೆಲಸ ಮಾಡಿದ್ದಕ್ಕೆ ಪ್ರಧಾನಮಂತ್ರಿಯವರು ಕೂಡ ಬೆಂಬಲ ಕೊಡ್ತಾರೆ ಅಂತಂದರೆ ನಿಜಕ್ಕೂ ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ವಿಶೇಷ ಅನ್ನೋ ಮಾತು ಈ ಸಂದರ್ಭ. ಮೈಸೂರಿನಲ್ಲಿ ಚುನಾವಣಾ ಅಖಾಡ ರಂಗೇರಿದೆ. ಸದ್ಯ ಮೈಸೂರು ಅಖಾಡಕ್ಕೆ BL ಸಂತೋಷ್ ಎಂಟ್ರಿ ಕೊಟ್ಟಿದ್ದು ವಿಭಾಗ ಮಟ್ಟದ ಡಿಜಿಟಲ್ ಕಾರ್ಯಕರ್ತರ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದಾರೆ. ಡಿಜಿಟಲ್ ಮಾಧ್ಯಮ ಬಳಕೆ ಬಗ್ಗೆ ಸಂತೋಷ್ ಪಾಠ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದ ಕ್ಷೇತ್ರಗಳ ಗೆಲುವಿಗೆ ಬಿಜೆಪಿ ಮೆಗಾ ಪ್ಲಾನ್ ಮಾಡಿದ್ದು ಸಿದ್ದರಾಮಯ್ಯ ಸ್ಪರ್ಧಿಸಿರೋ ವರುಣಾ ಹಾಗೂ ಮಂಡ್ಯ ಜಿಲ್ಲೆಯ ಕ್ಷೇತ್ರಗಳ ಮೇಲೆ ಸಂತೋಷ್ ಹೆಚ್ಚಿನ ನಿಗಾ ಇಟ್ಟಿದ್ದಾರೆ. ಸೋಮಣ್ಣ ಯಾರು ಎಂದಿದ್ದ ಸಿದ್ದರಾಮಯ್ಯಗೆ ವರುಣ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ತಿರುಗೇಟು ಕೊಟ್ಟಿದ್ದಾರೆ. 2006ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯಗಾಗಿ ಓದೆ ತಿಂದಿದ್ದೇನೆ, ಬರೀ ಮೈಯಲ್ಲಿ ದೇವಸ್ಥಾನದಿಂದ ಮೈಸೂರಿಗೆ ಹೋಗಿದ್ದೇನೆ, ಅವತ್ತು ಸಿದ್ದರಾಮಯ್ಯಗಾಗಿ ಕೆಲಸ ಮಾಡಿದ್ದೆ. ಇದೆಲ್ಲ ಮಾಜಿ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರ ತಲೆಯಲ್ಲಿಲ್ಲ. ನಾನು ಸಾಹೇಬ್ರೆ ಅಂತೀನಿ, ಅವರು ಏಕವಚನದಲ್ಲಿ ಮಾತನಾಡ್ತಾರೆ. ಈಗ ಅವರು ವಿಪಕ್ಷ ನಾಯಕರೂ ಅಲ್ಲ, ನಾನು ಮಂತ್ರಿನೂ ಅಲ್ಲ, ನಾನು ಅಭ್ಯರ್ಥಿ, ಸಿದ್ದರಾಮಯ್ಯ ಕೂಡ ಅಭ್ಯರ್ಥಿ ಅಂತಂದ್ರು. ಅವ್ರು ಅರ್ಥ ಮಾಡ್ಕೊಳ್ಬೇಕು. ಒದೆ ತಿಂದಿದ್ದೀನಿ, ಬರೀ ಮೈನಲ್ಲಿ ದೇವಲಾಪುರದಿಂದ ಮೈಸೂರಿಗೆ ಹೋಗಿದ್ದೀನಿ. ಬರೀ ಮೈನಲ್ಲಿ ನನ್ನ ಸಮಾಜದವ್ರು ಅವತ್ತು ನನ್ನ ಬಟ್ಟೆ ಎಲ್ಲ ಅರ್ಧ ಬಿಸಾಕಿದ್ರು, ಪ್ಯಾಂಟು ಒಂಥರ ನನ್ನ ಕಾರ್ಗೆ ಹೊಡೆದು ಬಿಸಾಕಿದ್ರು. ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವೆಲ್ಲ ತಲೆಯಲ್ಲಿಲ್ಲ. ನಾವು ಸಾಹೇಬ್ರೆ ಅಂತೀವಿ, ಅವ್ರು ಏಕವಚನ ಅಂತಾರೆ. ನಮಗೂ ಅವ್ರಿಗಿರೋ ಡಿಫ್ರೆನ್ಸ್ ಅಷ್ಟೇ. ಅವನು ಯಾರು ಇವನು ಯಾರು ಮತ್ತೊಬ್ಬ ಯಾರು ಆ ಡೈಲಾಗನ್ನು ಅವರು ಸ್ವಲ್ಪ ಎಲ್ಲ ಒಂದು ಕಡೆ ಕಡಿಮೆ ಮಾಡಿಕೊಂಡು ಕೆಲವು ಮನಸ್ಥಿತಿಯನ್ನು ಸರಿ ಮಾಡಿಕೊಂಡು ಕೆಲಸ ಮಾಡಿ. ಸಚಿವ ವಿ ಸೋಮಣ್ಣ ವರುಣ ಮತ್ತು ಚಾಮರಾಜನಗರದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಚಾಮರಾಜನಗರದ ವಿವಿಧೆಡೆ ಮತಯಾಚನೆಗೆ ಈಗಾಗಲೇ ಹೇಳಿದ್ದಾರೆ. ಪಾರ್ಕ್, ಹೋಟೆಲ್, ಕ್ಯಾಂಟೀನ್, ಅಂಗಡಿಗಳ ಬಳಿ ಮತಯಾಚನೆಯನ್ನ ಮಾಡ್ತಿದ್ದಾರೆ. ಈ ವೇಳೆ ಓರ್ವ ಬಾಲಕ ಸಿಎಂ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಸರ್ ಅಂತ ಸೋಮಣ್ಣ ಅವರನ್ನ ಪ್ರಶ್ನೆ ಮಾಡ್ದ. ಇದಕ್ಕೆ ವಿ ಸೋಮಣ್ಣ ಅವರು, ನೀನೇನು ಮಾಡಬೇಡ, ಚೆನ್ನಾಗಿ ಓದು, ಸಿಎಂ ಗಿಎಂ ಎಲ್ಲ ಲೆಕ್ಕ ಇಲ್ಲ, ನೀನೇ ದೊಡ್ಡ ಸಿಎಂ, ನಿನ್ನ ಹಣೆಯಲ್ಲಿ ಬರೆದಿದ್ರೆ ಸಿಎಂ ಆಗ್ತೀಯಾ ಅಂತ ಬಾಲಕನಿಗೆ ಸೋಮಣ್ಣ ಕಿವಿ ಮಾತು ಹೇಳಿದ್ದಾರೆ. ನೀನು ಓದು, ಚೆನ್ನಾಗಿ ಓದು, CM GM ಎಲ್ಲ ಲೆಕ್ಕ ಇಲ್ಲ ನಿನಗೆ, ನೀನೇ ದೊಡ್ಡ CM. ಮತ್ತು ನಿನ್ನ ಜವಾಬ್ದಾರಿ ಚೆನ್ನಾಗಿ ಓದಬೇಕು. ಸ್ಪೋರ್ಟ್ಸು ಮತ್ತೊಂದು ಆಕ್ಟಿವಿಟೀಸ್ ಇದೆ, ಬಾಕಿದೆಲ್ಲ ಬಿಟ್ಬಿಡು. ನಿನ್ಗೆ ಏನಾದ್ರು ಇದು ಬರೆದಿದ್ರೆ ಸತ್ಯ. ವರುಣಾದಲ್ಲಿ ಸೋಮಣ್ಣ ಗೆಲುವಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ, ಸೋಮಣ್ಣ ಪರ ದೇವರು ಮೆಚ್ಚುವ ರೀತಿಯಲ್ಲಿ ಕೆಲಸವನ್ನ ಮಾಡ್ತೀನಿ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಹನೂರ್ನಲ್ಲಿ ಮಾತನಾಡಿದ ಅವರು, ನಾನು ವರುಣಾದಲ್ಲಿ ಪ್ರಚಾರವನ್ನ ಮಾಡ್ತೀನಿ, ಯಾರೇ ಅಭ್ಯರ್ಥಿಯಾದರೂ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಅಂತ ಪಕ್ಷದ ಪ್ರಮುಖರಿಗೆ ತಿಳಿಸಿದ್ದೇನೆ ಎಂದರು. ಮಾತ್ರ ಪ್ರಾಮಾಣಿಕವಾಗಿ ದೇವ್ರ ಮೆಚ್ಚೋ ರೀತಿಯಲ್ಲಿ ನಮ್ಮ ಪ್ರಮುಖರಿಗೆ
ನೋಡ್ರಿ, ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು, ಸೋಮಣ್ಣವರು ವರ್ಣ ಬರಬೇಕು ಅಂತಕ್ಕಂಥದ್ದು ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಯಾರೇ ಅಭ್ಯರ್ಥಿ ಆದರೂ ಕೂಡ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಶ್ರಮವನ್ನು ಹಾಕಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಎಲ್ಲರೂ ಕೂಡ ಶ್ರಮವನ್ನು ಹಾಕ್ತಾ ಇದ್ದಾರೆ. ನನಗೂ ಈ ಮಾಹಿತಿ ಕಿವಿಗೆ ಬಿತ್ತು. ನಿನ್ನೆ ರುದ್ರೇಶ್ ಅವ್ರಿಗೂ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿದೆ. ಅವ್ರಿಗೆ ಯಾರು ಅಂತಲೂ ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಇವೆಲ್ಲ ಊಹಾಪೋಹಗಳು, ಅದಕ್ಕೆ ನಾವು ಉತ್ತರ ಕೊಡಬೇಕು. ಸಿದ್ದರಾಮಯ್ಯ ನಯವಂಚಕ, ದಲಿತ ವಿರೋಧಿ. 2006ರಲ್ಲಿ ಸಿದ್ದರಾಮಯ್ಯಗೆ ದಲಿತ ಸಮುದಾಯದವರು ರಕ್ಷಣೆ ಕೊಟ್ಟಿದ್ರು. ಆದರೆ ಸಿದ್ದರಾಮಯ್ಯರಿಂದಲೇ ದಲಿತ ನಾಯಕತ್ವ ಕೊನೆಯಾಯಿತು. ಈ ಬಾರಿ ದಲಿತ ಸಮುದಾಯ ಸಿದ್ದರಾಮಯ್ಯರ ಕೈ ಹಿಡಿಯೋದಿಲ್ಲ ಅಂತ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಜಿ ಪರಮೇಶ್ವರ್ ಮತ್ತು ಖರ್ಗೆಯವರನ್ನ ಸೋಲಿಸಿದ್ದು ಸಿದ್ದರಾಮಯ್ಯ ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯ ವೈರಿಗಳನ್ನ ತಾನಾಗಿಯೇ ಉತ್ಪತ್ತಿ ಮಾಡ್ಕೊಂಡಿದ್ದಾರೆ ಹೊರತು ಅವ್ರಿಗೆ ವೈರಿತ್ವ ಇರಬೇಕಾಗಿರ್ಲಿಲ್ಲ. ನನ್ನ ಬಂಧುಗಳನ್ನ ಎಲ್ಲ ಭೇಟಿ ಮಾಡಿ ಆಗ್ತೆ ಶ್ರೀನಿವಾಸ್ ಪ್ರಸಾದ್ ಪಕ್ಷಕ್ಕೆ ಬಂದಿರಲಿಲ್ಲ. ಅವ್ರಿಗೋಗಿ ಕಾಲಿಡ್ಕೊಂಡೆ ನಾನು. ಯಾರಿಗಾಗಿ? ಸಿದ್ದರಾಮಯ್ಯನಿಗಾಗಿ. ದಲಿತ ಸಮುದಾಯ ಅವತ್ತು ಅವರಿಗೆ ರಕ್ಷಣೆ ಕೊಡದೇ ಇದ್ರೆ ಅವತ್ತೇ ಸೋತ್ಬಿಡ್ತಿದ್ರು. ಪ್ರಾಣ ಕೊಟ್ಟ ನಮ್ಮ ಪ್ರಾಣ ತೆಗೆದ್ರು ಇವರು. ದಲಿತರು ಅರ್ಥ ಮಾಡ್ಕೊಳ್ಬೇಕು. ಸಿದ್ದರಾಮಯ್ಯ ವರುಣ ಅಭ್ಯರ್ಥಿ ವಿ ಸೋಮಣ್ಣ ಪರ ಪ್ರಚಾರಕ್ಕೆ ತೆರಳಿದ್ದ ಸಂಸದ ಪ್ರತಾಪ್ ಸಿಂಹರನ್ನ ಕುಪ್ಯ ಗ್ರಾಮದಲ್ಲಿ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾವು ಬಂದಿರುವುದೇ ಸಂವಿಧಾನ ಬದಲಾಯಿಸುವುದರ ಕೈ ಎಂದು ಬಿಜೆಪಿಯವರು ಹೇಳಿದ್ರು. ಸಂವಿಧಾನ ರಚಿಸಿದ ಅಂಬೇಡ್ಕರ್ ಅಭಿಮಾನಿಗಳಾದ ನಾವು ನಿಮ್ಮನ್ನ ಹೇಗೆ ಬೆಂಬಲಿಸುವುದು? ಎಚ್.ಸಿ. ಮಹದೇವಪ್ಪಗೆ ನಿಮ್ಮದೇ ಸರ್ಕಾರವಿದ್ದಾಗ ರಸ್ತೆ ರಾಜ ಎಂದು ಬಿರುದು ಕೊಟ್ಟಿದ್ರಿ. ಈಗ ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿ ನಿರ್ಮಾಣವಾದ ಮೇಲೆ ಅವರ ವಿರುದ್ಧವೇ ಆರೋಪವನ್ನ ಮಾಡ್ತಿದ್ದೀರಿ. ಇದು ಸರಿಯೇ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಕ್ಕಿ ಮೋದಿಯದ್ದು, ಚೀಲ ಸಿದ್ದರಾಮಯ್ಯರದ್ದು ಎನ್ನುವ ನೀವೇನೂ ಕೊಡುಗೆ ಕೊಟ್ಟಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಗ್ಯಾಸ್ ಬೆಲೆ ಎಷ್ಟು ರೇಟ್ ಆಗಿದ್ದು ಸರ್ಕಾರ ನಿಮ್ ಸರ್ಕಾರದಲ್ಲಿ ಗ್ಯಾಸ್ ಹೋಗಿ ಪ್ರಸಾದ್ ಸಾಹೇಬ್ರು ಗೆದ್ದೆ 5 ವರ್ಷದಲ್ಲಿ ಗೆದ್ದಾಗ ಬಂದಿರೋದು. ಇನ್ನು ಊರೇನು ಅಂತ ಗ್ರಾಮದ ಮುಖಂಡರೊಬ್ಬ ಹಣ ಕೊಡೋದಾಗಿ ನಂಬಿಸಿ ಪಕ್ಷೇತರ ಅಭ್ಯರ್ಥಿ ಗೋಪಿಕೃಷ್ಣ ಅನ್ನವರ ರೋಡ್ ಶೋಗೆ ಕರೆದೊಯ್ದು ಹಣ ಕೊಟ್ಟಿಲ್ಲ. ಇದೇ ಕಾರಣಕ್ಕೆ ಗ್ರಾಮದ ಮಹಿಳೆಯೊಬ್ಬರು ಆತನನ್ನ ಅಟ್ಟಾಡಿಸಿ ಹೊಡೆದಿರುವ ಘಟನೆ ತರೀಕೆರೆ ತಾಲೂಕಿನ ಪಿರಮೇನಹಳ್ಳಿಯಲ್ಲಿ ನಡೆದಿದೆ. ಹೌದು, ನಿನ್ನೆ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನವಾಗಿದ್ದು ಪಕ್ಷೇತರ ಅಭ್ಯರ್ಥಿ ಗೋಪಿಕೃಷ್ಣ ನಾಮಪತ್ರವನ್ನು ಸಲ್ಲಿಸಿದ್ರು. ಆಗ ರೋಡ್ ಶೋ ಮಾಡಿದ್ದು ಗ್ರಾಮದ ಜನರಿಗೆ ಹಣ ಕೊಡೋದಾಗಿ ಹೇಳಿ ಕರೆದುಕೊಂಡು ಹೋಗಿ ಬಳಿಕ ಹಣ ಕೊಟ್ಟಿಲ್ಲ. ಇದಕ್ಕೆ ಕೋಪಗೊಂಡ ಮಹಿಳೆ ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ. ರಾಜ್ಯದಲ್ಲಿ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಕಾವು ಹೆಚ್ಚುತ್ತಾ ಇತ್ತು. ಈ ನಡುವೆ ಶಾಸಕರೊಬ್ಬರು ಎದುರಾಳಿ ಅಭ್ಯರ್ಥಿಯ ಮೇಲೆ ದರ್ಪ ಮೆರೆದ ವಿಡಿಯೋ ವೈರಲ್ ಆಗ್ತಿದೆ. ನಾಮಪತ್ರ ಸಲ್ಲಿಸಲು ಬಂದ ಅಭ್ಯರ್ಥಿಯ ಮೇಲೆ ಬಿಜೆಪಿ ಶಾಸಕ ಬಸವರಾಜ ದಡೇಸಗೂರು ಕನಕಗಿರಿ ತಹಶೀಲ್ದಾರ್ ಕಚೇರಿಯಲ್ಲಿ ದರ್ಪವನ್ನ ಮೆರೆದಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಧರ್ಮಣ್ಣ ಜೊತೆ ಶಾಸಕ ದಡೇಸಗೂರು ಗಲಾಟೆಯನ್ನ ಮಾಡಿದ್ದಾರೆ. ಪಕ್ಷೇತರವಾಗಿ ಸ್ಪರ್ಧಿಸಿದ್ರೆ ಮತ ವಿಭಜನೆಯಾಗುತ್ತೆ ಎಂಬ ಭೀತಿಯಲ್ಲಿರೋ ಶಾಸಕರು ಅಭ್ಯರ್ಥಿಯನ್ನ ಹೆದರಿಸಲು ಮುಂದಾಗಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಶ್ರೀನಿವಾಸಪುರ ತಾಲೂಕಿನ ಮುಸ್ಲಿಂ ಮುಖಂಡನ ಆರೋಗ್ಯ ವಿಚಾರಿಸುವಾಗ ಪತ್ನಿಯನ್ನ ನೆನೆದು ಗಳಗಳನೆ ಕಣ್ಣೀರು ಹಾಕಿದ್ದಾರೆ. ಅಡ್ಡಗಲ್ನಲ್ಲಿರುವ ಮಸೀದಿಗೆ ರಮೇಶ್ ಕುಮಾರ್ ಭೇಟಿ ಕೊಟ್ಟಿದ್ರು. ಆ ವೇಳೆ ಮುಸ್ಲಿಂ ಮುಖಂಡರು ಎದುರಾಗಿದ್ದಾರೆ. ಆತ ಸ್ಟ್ರೋಕ್ನಿಂದಾಗಿ ಅಂಗವಿಕಲನಾಗಿರುವುದನ್ನು ಕಂಡು ರಮೇಶ್ ಕುಮಾರ್ ಕಣ್ಣೀರು ಹಾಕಿದ್ದಾರೆ. ಹೆದ್ದಾರಿಗೆ ಅಂಡರ್ಪಾಸ್ ನಿರ್ಮಿಸಿದ್ದಕ್ಕೆ ಮಂಡ್ಯದ ಗೌಡಹಳ್ಳಿ ಗ್ರಾಮಸ್ಥರು ಮತದಾನ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಗ್ರಾಮದ ಮೂಲಕ ಹಾದು ಹೋಗಿರುವ ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಗೆ ಅಂಡರ್ಪಾಸ್ ಇಲ್ಲ. ಆದ್ರಿಂದ ಗ್ರಾಮಸ್ಥರು ರಸ್ತೆ ದಾಟಲು ಕಿಲೋಮೀಟರ್ ಗಟ್ಟಲೆ ಸುತ್ತಿ ಬರ್ತಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಬೇಕು, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು ಅಂತ ಅಭಿಮಾನಿಯೋರ್ವ ವಿಭಿನ್ನ ಹರಕೆ ಹೊತ್ತಿದ್ದಾನೆ. ಹೌದು, ಹನುಮಂತಪ್ಪ ಜಟ್ಟಿ ಎಂಬಾತ 1 ಕ್ವಿಂಟಾಲ್ ಭಾರದ ಅಕ್ಕಿ ಮೂಟೆ ಹೊತ್ತು ದೀಡ್ ನಮಸ್ಕಾರ ಹಾಕಿದ್ದಾನೆ. ಗದಗ ತಾಲೂಕಿನ ಲಕ್ಕುಂಡಿಯ ವಿರೂಪಾಕ್ಷೇಶ್ವರ ದೇವಸ್ಥಾನದಿಂದ ಮಾರುತೇಶ್ವರ ದೇವಸ್ಥಾನದವರೆಗೆ ದೀಡ್ ನಮಸ್ಕಾರ ಹಾಕಿ ಗಮನ ಸೆಳೆದಿದ್ದಾನೆ.
ಇನ್ನು ರಾಜ್ಯ ವಿಧಾನಸಭಾ ಚುನಾವಣೆ ಮುಗಿಯುವವರೆಗೆ ರೌಡಿ, ಪುಡಿರೌಡಿ, ಗೂಂಡಾ ಮತ್ತು ಮಾದಕ ವಸ್ತುಗಳನ್ನು ಮಾರಾಟ ಮಾಡುವವರಿಗೆ ಉಳಿಗಾಲವಿಲ್ಲ. ಆಗ್ನೇಯ ವಲಯದ ಪೊಲೀಸರು ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ಆಗ್ನೇಯ ವಿಭಾಗದ ಡಿಸಿಪಿ ಸಿಕೆ ಬಾಬಾ ವಲಯದ ಎಲ್ಲಾ ಠಾಣೆಗಳ ಪೊಲೀಸರು ಒಂದು ಟೀಮ್ ಮಾಡಿಕೊಂಡು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಬರುವ ರೌಡಿ ಶೀಟರ್ ಮನೆಗಳ ಮೇಲೆ ದಾಳಿಯನ್ನು ನಡೆಸಿ ಮನೆಯಲ್ಲಿ ಅಡಗಿಸಿರಬಹುದಾದ ಮಾರಕಾಸ್ತ್ರ ಮತ್ತು ಡ್ರಗ್ಸ್ ಅನ್ನು ವಶಪಡಿಸಿಕೊಳ್ತಿದ್ದಾರೆ. ನಟ ಸುದೀಪ್ ರಾಜಕೀಯ ರಂಗ ಸೇರುತ್ತಾರೆ ಎನ್ನುವ ಗುಸುಗುಸು ಕೆಲ ದಿನಗಳ ಹಿಂದೆ ಕೇಳಿಬಂದಿತ್ತು. ಅದರ ಬೆನ್ನಲ್ಲೇ ಸುದೀಪ್ ಖಾಸಗಿ ವಿಡಿಯೋ ಲೀಕ್, ಬೆದರಿಕೆ ಪತ್ರಗಳು ಮನೆಗೆ ಬಂದಿತ್ತು. ಈ ಹಿಂದಿದ್ದ ಸುದೀಪ್ ಮನೆಯ ಕಾರು ಚಾಲಕನ ಮೇಲೆ ಪೊಲೀಸರಿಗೆ ಅನುಮಾನ ಇತ್ತು. ಇದೀಗ ಆತನನ್ನ ಸಿಸಿಬಿ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಆದರೆ ಕೃತ್ಯಕ್ಕೆ ಸಂಬಂಧಿಸಿದಂತೆ ಆತನಿಂದ ಪೊಲೀಸರಿಗೆ ಯಾವುದೇ ಮಾಹಿತಿ ಕೂಡ ಸಿಕ್ಕಿಲ್ಲ. ದ್ವಿತೀಯ ಪಿಯು ಫಲಿತಾಂಶ 2023 ಪ್ರಕಟಗೊಂಡಿದೆ. ಈ ಸಂದರ್ಭದಲ್ಲಿ ಒಟ್ಟಾರೆ 74.67% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದರೆ ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ. ಆರ್ಟ್ಸ್ನಲ್ಲಿ ತಬಸುಮ್ ಶೇಖ್, ಸೈನ್ಸ್ನಲ್ಲಿ ಎಸ್ಎಂ ಕೌಶಿಕ್ ಹಾಗೆ ಸುರಭಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ದಕ್ಷಿಣ ದೆಹಲಿಯ ಸಾಕೇತ್ ಕೋರ್ಟ್ನೊಳಗೆ ಮಹಿಳೆಯೊಬ್ಬರಿಗೆ